ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ದಿನ ಚಿಯಾ ಸೀಡ್ ವಾಟರಿಂದ ಸ್ಟಾರ್ಟ್ ಆಯಿತು. ನೋಡಿದರೆ ಮನೆಯೆಲ್ಲ ಕಪ್ ತುಂಬಿತ್ತು. ಎಸ್, ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಸಂಕ್ರಾಂತಿ ಅಂದರೆ ಹೊಸ ಬೆಳಕು, ಹೊಸ ಆಸೆ, ಹೊಸ ಆರಂಭ. ಸಂಕ್ರಾಂತಿ ಅಂದರೆ ಮನೆ ಡೆಕೋರೇಟ್ ಆಗಬೇಕು ಅಲ್ವಾ? ಸಿಂಪಲ್ ಆದರೆ ಸೋಲ್ಫುಲ್ ಡೆಕೋರ್. ಸೊ ಬನ್ನಿ ಜೊತೆಲೇ ಡೆಕೋರೇಟ್ ಮಾಡೋಣ. ಮನಸ್ಸಿಗೂ ಮನೆಗೂ ಹೊಸ ಎನರ್ಜಿ ಕೊಡೋಣ. ಫಸ್ಟ್ ಥಿಂಗ್ ಫಸ್ಟ್, ಆ್ಯಸ್ ಯೂಶುವಲ್ ಮಾರ್ನಿಂಗ್ ರಿಚುವಲ್ ಬಾಗಿಲು ಪೂಜೆಗೆ ರೆಡಿ ಮಾಡಿಕೊಂಡೆ. ಸಂಕ್ರಾಂತಿಗೆ ಒಂದು ಬ್ಯೂಟಿಫುಲ್ ರಂಗೋಲಿ ಹಾಕೋಣ ಬನ್ನಿ. ಸಿಂಪಲ್ ಆಗಿ ಒಂದು ಸಂಕ್ರಾಂತಿ ರಂಗೋಲಿ ಹಾಕ್ಕೊಂಡೆ. ಹಬ್ಬ ಅಂದರೆ ಬಣ್ಣ ಇರಲೇಬೇಕು ಅಲ್ವಾ? ಸೊ ಬಣ್ಣ ತುಂಬಿಕೊಂಡೆ. ರಂಗೋಲಿ ಏನೋ ಮುಗೀತು. ಹೂವಿನ ಡೆಕೋರೇಷನ್ ಮಾಡಬೇಕು ಅಲ್ವಾ? ಸೊ ತುಳಸಿ ಹೂವು ಇಟ್ಟು, ಬಾಗಿಲಿಗೆಲ್ಲ ಹೂವು ಇಟ್ಟು, ಬಾಗಿಲು ತೋರಣನ ಹೂವಿಂದ ಡೆಕೋರೇಟ್ ಮಾಡಿಕೊಂಡೆ. ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆಗೆ ಹೂವು ಮುಡಿಸಿ, ದೀಪ ಹಚ್ಚಿ, ಗಂಧದ ಕಡ್ಡಿ ಬೆಳಗಿ, ಕರ್ಪೂರ ಆರತಿ ಕೂಡ ಮಾಡಿಕೊಂಡೆ. ಈ ದಿನ ಫುಲ್ ಪಾಸಿಟಿವ್ ವೈಬ್ಸ್. ಮನೆ ತುಂಬ ಸುಗಂಧ, ಮನಸ್ಸು ತುಂಬ ಶಾಂತಿ. ಹಬ್ಬ ಅಲ್ವಾ? ಸೊ ಅಮ್ಮ ತುಂಬ ನೆನಪಾಗ್ತಿದ್ರು. ಸಂಕ್ರಾಂತಿ ಹಬ್ಬಕ್ಕೆ ಅಮ್ಮ ಒಲೆ ಪೂಜೆ ಮಾಡ್ತಾಯಿದ್ರು, ನೆನಪಾಯಿತು. ಸೊ ನಾನು ಮಾಡಿಕೊಂಡೆ. ಈ ದಿನ ಮನೆಗೆ ಸುಖ ಸಮೃದ್ಧಿ ಬರಲಿ ಅಂತ ಹಾಲು ಕೂಡ ಒಪ್ಪಿಸ್ತಾ ಇದ್ರು ಅಮ್ಮ. ಸೊ ನಾನು ಕೂಡ ಅವ್ರು ಹೇಳ್ಕೊಟ್ಟಿರೋ ರಿಚುವಲ್ಸ್ ಎಲ್ಲ ಕಂಪ್ಲೀಟಾಗಿ ಫಾಲೋ ಮಾಡಿ ಮನೆಯಲ್ಲಿ ಶಾಂತಿ ನೆಲೆಸಲಿ ಅಂತ ಹಾಲು ಕೂಡ ಉಕ್ಕಿಸ್ಕೊಂಡೆ. ನನ್ನ ಯೂಟ್ಯೂಬ್ ಜರ್ನಿಗೆ ವಿಶಸ್ ಹೇಳ್ತಾ ನಮ್ಮಕ್ಕ ಯುಟೆನ್ಸಿಲ್ಸ್ನ ಗಿಫ್ಟ್ ಮಾಡಿದ್ಲು. ಎಲ್ಲವನ್ನು ಓಪನ್ ಮಾಡಿ ಪೂಜೆ ಮಾಡಿಕೊಂಡೆ. ಥ್ಯಾಂಕ್ ಯು ಸೋ ಮಚ್ ರಾಧಿಕಕ್ಕ. ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಇನ್ನೇನು ಬೇಕು ಅಲ್ವಾ? ಎಳ್ಳು ಬೆಲ್ಲ ಇಲ್ಲದೆ ಸಂಕ್ರಾಂತಿ ಕಂಪ್ಲೀಟ್ ಆಗಲ್ಲ ಅಲ್ವಾ? ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸ್ವೀಟ್ನೆಸ್ ಆಫ್ ಜಾಗರಿ, ಸ್ಟ್ರೆಂತ್ ಆಫ್ ಸೆಸಮಿ ಸೀಡ್ಸ್. ಮೊದಲಿಗೆ ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆನ ಬಿಡಿಸಿ ಎತ್ತಿಟ್ಕೊಳ್ಳಿ. ಎಳ್ಳನ್ನು ಕೂಡ ಹುರಿದು ಸೈಡಲ್ಲಿ ಇಟ್ಕೊಂಡ್ಬಿಡಿ. ಬೆಲ್ಲ ಮತ್ತು ಒಣ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಒಂದು ಬೌಲಲ್ಲಿ ಉದ್ದಿರುವಂತಹ ಎಳ್ಳು, ಕಡಲೆಬೀಜ, ಬೆಲ್ಲ, ಒಣ ಕೊಬ್ಬರಿನ ಒಂದೊಂದಾಗಿ ಸೇರಿಸ್ಕೋಬೇಕು. ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ರೆಡಿ. ಎಳ್ಳು ಬೆಲ್ಲ ಏನೋ ರೆಡಿ ಆಯಿತು. ಹಬ್ಬ ಅಂದರೆ ಹಬ್ಬದ ಊಟ ಮಾಡಬೇಕು ಅಲ್ವಾ? ಸಂಕ್ರಾಂತಿಗೆ ಪೊಂಗಲ್ ಇಲ್ಲ ಅಂದರೆ ಹೇಗೆ? ಸೊ ಬನ್ನಿ ಜೊತೆಲಿ ಸ್ವೀಟ್ ಆ್ಯಂಡ್ ಖಾರ ಪೊಂಗಲ್ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋಣ. ಇಲ್ಲಿ ನಾನು ಹೆಸರುಬೇಳೆ ಮತ್ತು ಅಕ್ಕಿಯನ್ನು 1:1 ರೇಷಿಯೋದಲ್ಲಿ ವಾಶ್ ಮಾಡಿ ಇದಕ್ಕೆ ನಾವು 4-5 ಕಪ್ಪು ನೀರು ಹಾಕಬೇಕು. ಕುಕ್ಕರ್ ಮುಚ್ಚಿ 3-4 ವಿಷಲ್ ಹಾಕಿಸ್ಕೋಬೇಕು. ಹಬ್ಬ ಅಂದರೆ ಮನೆ ಫುಲ್ ಘಮ, ಬೆಲ್ಲದ ಸ್ವೀಟ್ ಸ್ಮೆಲ್, ಪೆಪ್ಪರ್ ಮತ್ತು ಜೀರಿಗೆ ಖಾರ ಫ್ಲೇವರ್ಸ್. ಕುಕ್ಕರ್ ತಣ್ಣಗಾದ್ಮೇಲೆ ಖಾರ ಪೊಂಗಲ್ಗೆ ಹಾಗೂ ಸ್ವೀಟ್ ಪೊಂಗಲ್ಗೆ ಅರ್ಧ ಪಾರ್ಟಿಷನ್ ಮಾಡ್ಕೊಳ್ಳಿ. ಫಸ್ಟ್ ಸ್ವೀಟ್ ಪೊಂಗಲ್ ಮಾಡೋಣ. ಬೆಲ್ಲದ ಸ್ವೀಟ್, ಹಬ್ಬದ ಬೀಟ್. ಬೇಯಿಸಿರುವಂಥ ಮಿಶ್ರಣಕ್ಕೆ ನಾನು ಬೆಲ್ಲದ ಪಾಕ ಹಾಗೂ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ತುಪ್ಪದಲ್ಲಿ ಹುರಿದಿರುವಂತಹ ಒಣ ಕೊಬ್ಬರಿ ಹಾಗೂ ಗೋಡಂಬಿನ ಸೇರಿಸ್ಕೊಟ್ಟಿರುವಂತಹ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಸಿಹಿ ಪೊಂಗಲ್ ರೆಡಿ. ಒಂದೇ ಒಂದು ಸ್ಪೂನ್ ತಿಂದರೆ ಬಾಯಲ್ಲಿ ವಾ ಅಂತ ವರ್ಡ್ ಆಟೋಮೆಟಿಕ್ಕಾಗಿ ಬರುತ್ತೆ. ನೆಕ್ಸ್ಟ್ ಕ್ವಿಕ್ಕಾಗಿ ಖಾರ ಪೊಂಗಲ್ ಮಾಡೋಣ. ಸ್ಪೈಸಿ ಬಟ್ ಸೋಲ್ಫುಲ್. ಇದಕ್ಕೆ ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಕುಟ್ಟಿರುವಂತಹ ಶುಂಠಿ, ಕರಿಬೇವು, ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ ತಗೋತಾ ಇದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಮತ್ತು ತುಪ್ಪ ಹಾಕಿ ಕಾದ ನಂತರ ಸಾಸಿವೆ, ಹಿಂಗು, ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಶುಂಠಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಬೇಯಿಸಿರುವಂತಹ ಮಿಶ್ರಣವನ್ನು ಮಿಕ್ಸ್ ಮಾಡಿ ಜೀರಿಗೆ, ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟಿರೋ ಒಣ ಕೊಬ್ಬರಿ ಮತ್ತು ಗೋಡಂಬಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಖಾರ ಪೊಂಗಲ್ ರೆಡಿ. ಸಂಕ್ರಾಂತಿಗೆ ಕ್ವಿಕ್ ಆ್ಯಂಡ್ ಟೇಸ್ಟಿ ಸ್ವೀಟ್ ಆ್ಯಂಡ್ ಖಾರ ಪೊಂಗಲ್ ಟ್ರೈ ಮಾಡಿ. ನಿಮ್ಮ ಮನೆ ಫುಲ್ ಪಾಸಿಟಿವ್ ವೈಬ್ಸ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಸಂಕ್ರಾಂತಿ ಒನ್ಸ್ ಅಗೇನ್. ಲೈಫ್ನ ಸ್ವೀಟ್ ಆ್ಯಂಡ್ ಸ್ಪೈಸಿಯಾಗಿ ಎಂಜಾಯ್ ಮಾಡಿ.